ಯುಆರ್ ಪ್ರಾಪರ್ಟೀಸ್ ಪುತ್ತೂರು ಹಾಗೂ ನಾಗರಕ್ತೇಶ್ವರಿ ಪ್ರತಿಷ್ಠಾನ ಬೆದ್ರಾಳದ ವತಿಯಿಂದ ಶ್ರೀಮಾ ಥೀಮ್ ಪಾರ್ಕ್ ಲೋಕಾರ್ಪಣೆ ಮತ್ತು ದೈವಗಳ ನೇಮೋತ್ಸವ ಕಾರ್ಯಕ್ರಮ ಡಿಸೆಂಬರ್ 23ರಂದು ನಡೆಯಲಿದೆ ಎಂದು ಯುಆರ್ ಪ್ರಾಪರ್ಟೀಸ್ ಆಡಳಿತ ನಿರ್ದೇಶಕ ಹಾಗೂ ನಾಗರಕ್ತೇಶ್ವರಿ ಪ್ರತಿಷ್ಠಾನದ ಸಂಚಾಲಕ ಪ್ರಜ್ವಲ್ ಪ್ರಭು ತಿಳಿಸಿದರು. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ 11 ವರ್ಷಗಳಿಂದ ಯುಆರ್ ಪ್ರಾಪರ್ಟೀಸ್ 19 ಲೇಔಟ್ಗಳನ್ನು ಮಾಡಿದೆ. ಸಾಮಾಜಿಕವಾದ ಚಿಂತನೆಯೊಂದಿಗೆ ಎಲ್ಲರಿಗೂ ಅನುಕೂಲಕರ ನೆಲೆಯಲ್ಲಿ ಮನೆಗಳನ್ನು ಒದಗಿಸುವ ಕಾರ್ಯ ನಡೆಸುತ್ತಿದೆ. ಲೇಔಟ್ಗಳಲ್ಲಿ ಸಂಪೂರ್ಣ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಇದೀಗ ಶ್ರೀಮಾ ಥೀಮ್ ಪಾರ್ಕ್ ಸಮಾಜಕ್ಕೆ ಮತ್ತೊಂದು ಕೊಡುಗೆಯಾಗಿದೆ. ಸುಮಾರು 10 ಎಕರೆ ಸ್ಥಳದಲ್ಲಿ ಈ ಥೀಮ್ ಪಾರ್ಕ್ ನಿರ್ಮಾಣಗೊಳ್ಳಲಿದೆ. ಇದರ ಜೊತೆಗೆ ಈ ಜಾಗದ ಪಕ್ಕದಲ್ಲಿ ಅಜೀರ್ಣಾವಸ್ಥೆಯಲ್ಲಿದ್ದ ದೈವಗಳ ಗುಡಿಗಳನ್ನು ನವೀಕೃತಗೊಳಿಸಿದ್ದು, ರಕ್ತೇಶ್ವರಿ ಸೇರಿದಂತೆ ಪರಿವಾರ ದೈವಗಳಿಗೆ ನೇಮೋತ್ಸವ ನಡೆಯಲಿದೆ ಎಂದು ಅವರು ತಿಳಿಸಿದರು. ಡಿಸೆಂಬರ್ 23ರಂದು ಸಂಜೆ 5 ಗಂಟೆಗೆ ಶ್ರೀಮಾ ಥೀಮ್ ಪಾರ್ಕ್ ಲೋಕಾರ್ಪಣೆಗೊಳ್ಳಲಿದೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾ ಕಲ್ಲಡ್ಕ ಪ್ರಭಾಕರ್ ಭಟ್ ದೀಪ ಪ್ರಜ್ವಲನೆ ಮಾಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಯುಆರ್ ಪ್ರಾಪರ್ಟೀಸ್ ಆಡಳಿತ ನಿರ್ದೇಶಕ ಉಜ್ವಲ್ ಪ್ರಭು ವಹಿಸಲಿದ್ದಾರೆ. ಶಾಸಕ ಅಶೋಕ್ ರೈ ಅವರು ಥೀಮ್ ಪಾರ್ಕ್ ಅನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶ್ರೀಮಾ ಸೆಲೆಸ್ಟಿಯಲ್ ಅನಾವರಣವನ್ನ ಮಾಡಲಿದ್ದಾರೆ. ಪುತ್ತೂರಿನ ಮೊದಲ 14 ಅಂತಸ್ತುಗಳ ಕಟ್ಟಡ ಶ್ರೀಮಾ ಹೈಟ್ಸ್ಗೆ ಮಾಜಿ ಕಾನೂನು ಸಚಿವ ಮಾಧುಸ್ವಾಮಿ ಶಿಲಾನ್ಯಾಸವನ್ನ ಮಾಡಲಿದ್ದಾರೆ. ಸಿಂಧೂರ ಪಾರ್ಕ್ ಅನ್ನ ರಾಜ್ಯ ಕುಸ್ತಿ ಸಂಘದ ಅಧ್ಯಕ್ಷ ಗುಣರಂಜನ್ ಶೆಟ್ಟಿ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು. ನಾವು ಮಾಫಿಯಾವನ್ನು ಮಾಡ್ತಾರೆ ಅಂತ ಹೇಳುವಂತ ಗಮನಕ್ಕೆ ಬಂದಿರಬಹುದು ಎಲ್ಲರಿಗೂ ನಿಮ್ಮ ಮುಖಾಂತರ. ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ನೋಡಿ ಇಂಡಸ್ಟ್ರಿ ಉದ್ಯೋಗ ಮಾಡುವವರು ನಿಮ್ಗೆ ಗೊತ್ತಿರಬಹುದು, ನಾವು ಈ ಮಣ್ಣಿಗೆ ಒಂದು ಕೊಡುವಂತ ಗೌರವ ನಾವು ಕಳೆದ ವರ್ಷ ನಿಮಗೆ ಗೊತ್ತಿರಬಹುದು, ನಾವು ಕೆಸರೊಂದಿನ ಅಂತ ಮಾಡಿದ್ದೇವೆ. ಯಾಕೆಂದ್ರೆ ನಾವು ಮಣ್ಣಿಗೆ ಒಂದು ಸಮರ್ಪಣಾ ಭಾವದಿಂದ ಮಣ್ಣಿಗೆ ಒಂದು ಕೊಡುವ ಗೌರವ ತರಿಸಬೇಕು. ನೋಡಿ, ನಾವು ಇದು ನಮ್ಮದು ಯುವ ಪ್ರಾಪರ್ಟೀಸ್ಗೆ 10 ವರ್ಷ ಸಂಭ್ರಮಾಚರಣೆ ನಾವೆಲ್ಲ ಇದ್ದೇವೆ. ಒಂದು ವೇಳೆ ನೋಡಿ, ನಮಗೆ ಅಲ್ಲಿ ಒಂದು ಜಾಗ ತಗೊಳ್ಳುವಾಗ ಈಗ ಶ್ರೀಮಾ ಥೀಮ್ ಪಾರ್ಕ್ ಅಂತ ಹೇಳುವಂತ ಉದ್ಘಾಟನಾ ಸಮಾರಂಭ ನಾವು 22-23 ತಾರೀಕಿಗೆ ನಡೆಯಲಿಕ್ಕಿದೆ. ಅದರಲ್ಲಿ ನಮಗೆ ಒಂದು ಕಂಡದ್ದು ಒಂದು ನಾಗರಕ್ತೇಶ್ವರ ದೇವಸ್ಥಾನ ಒಂದು ಅಜೀರ್ಣಾವಸ್ಥೆಯಲ್ಲಿ ಇದ್ದದ್ದು. ಅದನ್ನು ನಾವು ಪ್ರಶ್ನಾ ಮುಖಾಂತರ ನಾವು ಅದನ್ನು ನೋಡಿ ಹುಡುಕುವಾಗ ಸಿಕ್ಕಿದ್ದು ಅದನ್ನು ಮೊದಲು ಕೆಲಸ ಮಾಡಿಕೊಂಡು ಮತ್ತೆ ನೀವು ನಿಮ್ಮ ಕೆಲಸ ಲೇಔಟ್ ಅನ್ನು ಸ್ಟಾರ್ಟ್ ಮಾಡಿ ಅಂತೇಳಿ. ನೋಡಿ, ಅದು ನಾವು ಮಾಡಿದ ನಂತರ ನಮ್ಮ ಲೇಔಟ್ ವೃದ್ಧಿಯಾಯಿತು, ಅಲ್ಲಿರುವ ಸ್ಥಳ ಸಾನ್ನಿಧ್ಯ ವೃದ್ಧಿಯಾಯಿತು, ಆ ಊರಿನವರಿಗೆ ಉಪಕಾರ ಆಯಿತು. ಆ ಸಂಭ್ರಮಾಚರಣೆಯಲ್ಲಿ ನಾವು 23 ತಾರೀಕಿನಂದು ನಡೆಯುವ ಈ ಲೇಔಟ್ ನಾವು ಲೋಕಾರ್ಪಣೆ ನಾವಿದ್ದೇವೆ. ಅದಕ್ಕೆ ನೋಡಿ 22 ತಾರೀಕಿಗೆ ಅಂದ್ರೆ ಸೋಮವಾರ ಮಧ್ಯಾಹ್ನ 4 ಗಂಟೆಗೆ ಸರಿಯಾಗಿ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಿಂದ ನಾವು ಹೊರೆಕಾಣಿಕೆಯನ್ನು ನಮ್ಮ ಅಲ್ಲಿಂದ ಹೊರಟು ಬೆದ್ದಾಳಕ್ಕೆ ಅದು ತಲುಪಲಿದೆ. 22 ಸೋಮವಾರ ಸಂಜೆ. ಸುದ್ದಿಗೋಷ್ಠಿಯಲ್ಲಿ ಉದ್ಯಮಿಗಳಾದ ಸಂತೋಷ್ ಕುಮಾರ್ ರೈ, ಪ್ರಸನ್ನ ಕುಮಾರ್ ಶೆಟ್ಟಿ, ಬಾಲಕೃಷ್ಣ ಗೌಡ, ಸಂಜೀವ್ ಗೌಡ, ನಿತಿನ್ ಮಂಗಳ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.